ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ನೀವು ನೋಡ್ತಿದ್ದೀರಾ ಸಿಬಿಟಿ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳಿಗೆ ಸ್ವಾಗತ. ಭಾರತದ ಯಾವುದೇ ಭಾಗವನ್ನು ಪಾಕಿಸ್ತಾನ ಎನ್ನುವಂತಿಲ್ಲ. ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಗೆ ಸುಪ್ರೀಂ ಕೋರ್ಟ್ ತರಾಟೆ. ಶ್ರೀ ಬಾಲಗಂಗಾಧರನಾಥ ದೂರದೃಷ್ಟಿಯಿಂದ ಆದಿಚುಂಚನಗಿರಿ ಮಠ ವಿಸ್ತಾರ, ಚೆಲುವರಾಯಸ್ವಾಮಿ ಅಭಿಪ್ರಾಯಪಟ್ಟರು. ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ. ಮಂಡ್ಯ ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ಜೆಡಿಎಸ್ ಯತ್ನ, ಶೋಷಿತ ಸಮುದಾಯಗಳಿಂದ ಪ್ರತಿಭಟನೆ. ಜಾನಪದ ಸಾಹಿತ್ಯ ಎಂದೆಂದಿಗೂ ಬತ್ತಬಾರದು, ನಿರ್ಮಲಾನಂದನಾಥ ಶ್ರೀ ಹೇಳಿದರು. ಶ್ರೀರಂಗಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನದಿಂದ ಎಂಬಿ ಕುಮಾರ್ ಅವರನ್ನು ತೆರವುಗೊಳಿಸಲಾಗಿದೆ. ಕನ್ನಡ ನುಡಿ ಹಬ್ಬ ಸಮ್ಮೇಳನ ಅಧ್ಯಕ್ಷರಾಗಿ ಪ್ರೊಫೆಸರ್ ಕೆಎಸ್ ಭಗವಾನ್ ಆಯ್ಕೆಗೆ ಒತ್ತಾಯ. ಮಂಡ್ಯ ಮೈಕ್ರೋ ಫೈನಾನ್ಸ್ಗಳ ದಬ್ಬಾಳಿಕೆ ನಡೆಸುವಂತಿಲ್ಲ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಎಚ್ಚರಿಕೆ. ಒಕ್ಕಲಿಗರ ಅವಹೇಳನ ಮಾಡಿದರೆ ಮುನಿರತ್ನಗೆ ತಕ್ಕ ಪಾಠ, ಒಕ್ಕಲಿಗ ಸೇವಾ ಟ್ರಸ್ಟ್ ರಾಜ್ಯ ಉಪಾಧ್ಯಕ್ಷರಾದ ಎಲ್ ಕೃಷ್ಣ ಎಚ್ಚರಿಕೆ. ತನಿಖೆಗೆ ಎದುರುವ ಪ್ರಶ್ನೆಯೇ ಇಲ್ಲ, ಎಲ್ಲವನ್ನೂ ಎದುರಿಸಲು ಸಿದ್ಧ, ಸಿಎಂ ಸಿದ್ದರಾಮಯ್ಯರವರು. ಮಂಡ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಕ್ಕೆ ಷಡ್ಯಂತ್ರ ವಿರೋಧಿಸಿ ಧರಣಿ ನಡೆಸಿದರು. ಮಂಡ್ಯ ಸಾಲ ಮರುಪಾವತಿಯಿಂದ ಮಾತ್ರ ಸಹಕಾರ ಸಂಘದ ಉಳಿವು, ಕಾಯಕ ಯೋಗಿ ಸಹಕಾರ ಸಂಘದ ಅಧ್ಯಕ್ಷರಾದ ಎಂ ಶಿವಕುಮಾರ್ ಸಲಹೆ ನೀಡಿದರು. ಕೆಆರ್ಪೇಟೆ ಪುರಸಭಾ ಚುನಾವಣೆ ಕೈಕಮಲ್ ತೆನೆ ಇಳಿಸಿದ ಕಮಲ. ಕರ್ನಾಟಕ ರಾಜ್ಯ ಕೃಷಿ ಶೃಂಗಸಭೆ 2024 ಕರ್ನಾಟಕ ಕೃಷಿ ಪರಿಷತ್ತಿಗೆ ಚಾಲನೆ. ಕೆಆರ್ಪೇಟೆ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ 51ನೇ ವಾರ್ಷಿಕ ಪಟ್ಟಾಭಿಷೇಕದ ಮಹೋತ್ಸವದ ಸವಿ ನೆನಪಿಗಾಗಿ ಹಿರಿಯ ಜೋಡಿಗಳಿಗೆ ಸನ್ಮಾನ.